ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ 14ನೇ ಆರೋಪಿಯಾಗಿರುವಂಥ ಪ್ರದೂಷ್ನನ್ನು ಇನ್ನೇನು 2 ಗಂಟೆ ಸುಮಾರಿಗೆ ಏನಂತಂದರೆ ಬೆಳಗಾವಿ ಹಿಂಡಲ್ಗ ಜೈಲಿಗೆ ಏನಂತಂದರೆ ಶಿಫ್ಟ್ ಮಾಡಿರುವಂಥದ್ದು. ನಾನಿದೀಗ ಬೆಳಗಾವಿ ಹಿಂಡಲ್ಗ ಜೈಲಿನ ಮುಂಭಾಗದಲ್ಲಿದ್ದೀನಿ. ಇದು ಬೆಳಗಾವಿ ಹಿಂಡಲ್ಗ ಜೈಲು ಪ್ರಮುಖವಾಗಿ 1923ರಲ್ಲಿ ಈ ಒಂದು ಏನು ಜೈಲನ್ನು ನಿರ್ಮಾಣ ಮಾಡಲಾಯಿತು. ಆಗ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ಜೈಲಿದು. ಪ್ರಮುಖವಾಗಿ ಈಗ ಎಷ್ಟೊತ್ತಿಗೆ ಆ ಪ್ರದೂಷಣನ ಕರೆದುಕೊಂಡು ಬರ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆ ಏನಂತಂದರೆ ಸಹಾಯಕ ಅಧೀಕ್ಷಕರಾಗಿರುವಂಥ ಜೈಲಿನ ಸಹಾಯಕ ಅಧೀಕ್ಷಕರಾಗಿರುವಂಥ ಕೃಷ್ಣಮೂರ್ತಿ ಅವರು ನನ್ನ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ತೀನಿ. ಸರ್, ಈಗ ಎಷ್ಟು ಗಂಟೆಗೆ ತರ್ತಾರೆ, ಏನೇನು ಮಾಹಿತಿ ಬಂದಿದೆ ಇದುವರೆಗೆ? ಅಲ್ಲಿ 3:50ಕ್ಕೆ ಬಿಟ್ಟಿದ್ದಾರೆ ಅಂತ ಮಾಹಿತಿ ಇದೆ ನನಗೆ. ಮತ್ತು ಅವರು 3 ಗಂಟೆ ಒಳಗಡೆ ಅಥವಾ 3 ಗಂಟೆ ನಂತರ ರೀಚ್ ಆಗ್ತಾರೆ ಆ ಮಾಹಿತಿ ಇದೆ. ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಸರ್ ಇಡ್ಲಿಕ್ಕೆ? ಆಲ್ರೆಡಿ ಅಲ್ಲಿ CCTVಗಳಿದೆ, ಅಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ದೀವಿ. ಈಗ ಅವ್ರು ಬರ್ತಾ ಇರೋದ್ರಿಂದ ಸಿಬ್ಬಂದಿಗಳನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀವಿ. ಅಲ್ಲಿ ಎಲ್ಲ ಬಿಗಿ ಭದ್ರತಾ ಕ್ರಮಗಳನ್ನ ಕೈಗೊಂಡಿದ್ದೀವಿ. ಯಾವ ಸೆಲ್ನಲ್ಲಿ ಇಡ್ತಾ ಇದ್ದೀರಿ ಮತ್ತು ಅಲ್ಲಿ ಏನೇನು ಯಾವ ರೀತಿ ಇದು ಇದೆ ಅಂತ? ನಾವು ಅತಿ ಭದ್ರತೆ ವಿಭಾಗ ಅಂತ ನಮ್ಮ ಬೆಳಗಾವಿ ಕೇಂದ್ರ ಕಾರಾಗೃಹದಲ್ಲಿದೆ. ಆ ಬೆಳಗಾವಿ ಅಂಧೇರಿ ಅನ್ನೋ ಒಂದು ವಿಭಾಗ, ಅದಕ್ಕೆ ಯಾರು ಎಲ್ಲ ಸಿಬ್ಬಂದಿಗಳು ನೇಮಕ ಮಾಡಿದ್ವಿ, CCTVಗಳು ಇದೆ, ಅಲ್ಲಿ ಆತನ್ನು ಬಂಧಿಸಿರ್ತೀವಿ. ಸರ್, ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಒಂದು ವಿಚಾರ ಏನಂತಂದರೆ ಅಲ್ಲಿ ಎಲ್ಲರೂ ರಾಜಾತಿಥ್ಯ ಸಿಗ್ತಾ ಇತ್ತು ಅನ್ನೋ ಒಂದು ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅದು ಯಾವುದೂ ರೀತಿ ಸಿಗದಾರ ರೀತಿಯಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಮತ್ತು ಅವ್ರಿಗೆ ಯಾವ ರೀತಿ ಭದ್ರತೆ ಇರುತ್ತೆ? ಭದ್ರತೆ ಅವ್ರಿಗೆ ಯಾವುದೇ ಫ್ರೀ ಮೂಮೆಂಟ್ಸ್ ಇರೋದಿಲ್ಲ. ಅಲ್ಲಿ ಅತಿ ಭದ್ರತೆಯಲ್ಲಿ ಇಡುವಂಥ ಯಾವುದೇ ಬಂದಿಗಳಿಗೂ ಕೂಡ ಯಾವುದೇ ಮೂಮೆಂಟ್ಸ್ಗಳನ್ನ ಬಿಡೋದಿಲ್ಲ. ಮತ್ತು ಅಲ್ಲಿಗೆ ಯಾರಿಗೂ ಹೋಗ್ಲಿಕ್ಕಾಗೋದಿಲ್ಲ. ಮತ್ತು ನಮ್ಮ ಆಫೀಸರ್ಸ್ಗಳು ಹೋಗ್ಬೇಕು ಅಂದರೂ ಅಲ್ಲಿ ಇನ್ ಆ್ಯಂಡ್ ಔಟ್ ಹಾಕಿ ಭದ್ರತೆಗಳನ್ನ ಪರಿಶೀಲಿಸಿ ಪ್ರತಿಯೊಂದು ಅವರಿಗೂ ಕೂಡ ಜೈಲರ್ಸ್ಗಳು ಹೋಗಿ ವಿಸಿಟ್ ಮಾಡಿ ಬರುವಂಥ ಒಂದು ವ್ಯವಸ್ಥೆನ ನಾವು ಮಾಡಿದ್ದೀವಿ. ಮತ್ತು ಅದು ಯಾರು ಹೋಗಿ ಯಾರು ಈಜೆ ಬರೋದು ಅದೆಲ್ಲ ಇಲ್ಲ. ವಿತ್ ಪರ್ಮಿಷನ್ ಆಫ್ ಸೂಪರಿಂಟೆಂಡೆಂಟ್ ಅವ್ರು ಬರಬೇಕು. ಟ್ರೀಟ್ಮೆಂಟ್ ಹಾಸ್ಪಿಟ್ಲು ಅಥವಾ ಕೋರ್ಟ್ಗಿದ್ರೂ ಕೂಡ ಭದ್ರತೆಯಲ್ಲೇ ಬರಬೇಕು. ಬೆಂಗಾವಲ್ನಲ್ಲೇ ಹೋಗಬೇಕು, ಬೆಂಗಾವಲ್ನಲ್ಲೇ ಬರಬೇಕು. ಆ ರೀತಿ ಭದ್ರತೆ ಇದೆ. ಎಷ್ಟು ಗಂಟೆಗೆ ಬರ್ತಾರೆ ಸರ್ ಇಲ್ಲಿ ರೀಚ್ ಆಗ್ತಾರೆ? ಜೊತೆಗೆ ಏನು ಮಾಹಿತಿ ಸಿಕ್ಕಿದೆ ಇದುವರೆಗೆ? ನಾವು ನಿಮಗೆ ಹೇಳಿದ್ನಲ್ಲ, 3:50 ಮಾರ್ನಿಂಗ್ ಬಿಟ್ಟಿದ್ದಾರೆ. ಇಲ್ಲಿಗೆ ಒಂದು 3 ಗಂಟೆ ಒಳಗಡೆ ರೀಚ್ ಆಗ್ಬೋದು. ಸರ್, ಈಗ ಒಂದು ವಿಚಾರ ಏನು ಅಂತಂದರೆ ಅಂಧೇರಿ ಸೆಲ್ಲು ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ. ಈ ಅಂಧೇರಿ ಸೆಲ್ ಅಂದರೆ ಏನು ಯಾವ ರೀತಿ ಇರುತ್ತೆ ಇದು? ಅಂಧೇರಿಯಲ್ಲೇನು ವಿಷಯ ಅಂದರೆ ಒಂದು ಸಪ್ರೇಟ್ ಕಾಂಪ್ಲೆಕ್ಸ್ ಅದು ಜೈಲು ಒಳಗಡೆ. ಅಲ್ಲಿ ಸೂಕ್ಷ್ಮ ಬಂದಿಗಳು ಮತ್ತು ಅತಿ ಭದ್ರತೆ ಇರುವಂಥ ಬಂದಿಗಳನ್ನ ನಾವು ಅಲ್ಲಿ ಇಡ್ತೀವಿ. ಸೂಕ್ಷ್ಮ ಬಂದಿಗಳು ಮತ್ತು ನಟೋರಿಯಸ್ ಅಂಥ ಬಂದಿಗಳನ್ನ ನಾವು ಅಲ್ಲಿ ಭದ್ರತೆಯಲ್ಲಿಟ್ಟು ನಿಗಾವಣೆ ಮಾಡ್ತೀವಿ. ಇದಿಷ್ಟು ಏನಂತಂದರೆ ಕೃಷ್ಣಮೂರ್ತಿ ಅವರ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.